ಆದ್ರೆ ನಾನು ಜೂಜಾಡ್ ದುಡ್ಡು ಕಳಿಕಿಲ್ಲ ಇವ್ರ ಬೆಡ್ಸ್ಕಟ್ಟೆ ಕಳ್ಬಿಡ್ತೀವಿ. ಈಗ ನಮ್ಮ ಪಯಣ ಜಡಂಕೊಪ್ಲು ದಿಲೀಪು ಅಂಜಲಿ ಅವರ ಮನೆ ಕಡೆಗೆ ಅಣ್ಣವ್ರ ಮನೆ ಕೆಲಸ ಮುಗೀತು. ಅಣ್ಣ ನಾನು ಬಂದೆ ಸೂಪರ್ ಆಗಿದ್ದೀನಿ ಗೈಸ್. ನಮ್ಮ ಹಳ್ಳಿಗಳಲ್ಲಿ ಮಕ್ಕೆ ಹಬ್ಬ ಫಸ್ಟು ಮಕ್ಕೆ ಹಬ್ಬ ಬರುತ್ತೆ, ಆಮೇಲಿಂದ ಪಿತೃಪಕ್ಷ ಬರುತ್ತೆ. ನಮ್ಮ ಮಾವರ ಮನೆ ಮಗರೇ ಸಿಂಚು ಮಾತಾಡೋದೇ ಚಂದ. ಅಯ್ಯೋ ಚಂದ. ಅಯ್ಯೋ ಒಂದು ಮೈಕ್ನ ಎತ್ಕೊಬಿಟ್ಟು ಹೊಟ್ಟೆ ಉರಿಸ್ತಾವ್ರೆ. ಒಂದು ಮೈಕ್ ಅದೇ, ಇನ್ನೊಂದು ಮೈಕ್ ಇಲ್ಲ. ಔಸ್ಕೊಂಡವ್ರೆ ನಾನು ಈಗ ಹೋಗ್ಬಾರ್ದು ಅಂತ. ಅಳು ಬರ್ತಿದೆ ಗಾಯ್ಸ್. ಗಂಡ ಹೆಂಡ್ತಿರಿ ಕಣ್ಣೆಲ್ಲ ಜಗಳ ಆಡ್ಕತ್ತವ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶಿವಕುಮಾರ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಏನು ವಿಷಯ ಅಂತ ನಿಮಗೆ ತಮ್ಮನೇಲಿ ನೋಡಿದಷ್ಟೇ ಗೊತ್ತಾಗಿರುತ್ತೆ, ಟೈಟಲ್ ನೋಡಿದಷ್ಟೇ ಗೊತ್ತಾಗಿರುತ್ತೆ. ಇವತ್ತು ನಾನು ನಮ್ಮ ಚಿಕ್ಕಪ್ಪ ಅಂಗಡಿ ಭಾನುವಾರ ಬೇರೆ ಅಂಗಡಿ ಎಲ್ಲ ಕ್ಲೋಸ್ ಮಾಡಿಕೊಂಡು ಮಕ್ಕೆ ಹಬ್ಬ ನಮ್ಮ ಹಳ್ಳಿಗಳಲ್ಲಿ ಫೇಮಸ್ಸು ಮಕ್ಕೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ಮನೆಗೆ. ಮತ್ತು ಇವತ್ತು ಎರಡು ಊರು ಕಂಪ್ಲೀಟ್ ಮಾಡಬೇಕು. ನಮ್ಮ ಬೀಣ್ಣ ಮನೆ ಮತ್ತು ನಮ್ಮ ಅತ್ತೆ ಮನೆ, ಸೋದರತೆ ಮನೆ, ನಮ್ಮ ಚಿಕ್ಕಪ್ಪಂಗೆ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಎರಡು ಊರಿಗೆ ಹಬ್ಬ ಕಂಪ್ಲೀಟ್ ಮಾಡಬೇಕು. ಆಲ್ಮೋಸ್ಟ್ ನಮ್ಮ ಫ್ಯಾಮಿಲಿ ಎಲ್ಲ ಅಲ್ಲಲ್ಲೇ ಇರ್ತವೆ ಎರಡು ಊರಲ್ಲೂ. ಬನ್ನಿ ಫಸ್ಟು ನಮ್ಮ ಅಣ್ಣವ್ರ ಮನೆ ಮುಗಿಸ್ಕೊಂಡು ಆಮೇಲೆ ಅತ್ತೆಯವ್ರ ಮನೆಗೆ ಹೋಗ್ತೀವಿ. ಅತ್ತೆ ಮನೆ ಏನಕ್ಕಪ್ಪ ಅಂದರೆ ಲೇಟಾಗಿ ಲಾಸ್ಟಲ್ಲಿ ಎಲ್ಲರೂ ಸಿಗ್ತಾರೆ ಒಂದು ಒಟ್ಟಿಗೆ. ಅದಕ್ಕೋಸ್ಕರ ಎರಡು ಮನೆ ಕಂಪ್ಲೀಟ್ ಮಾಡಬೇಕು. ಬನ್ನಿ ಹೋಗೋಣ. ಇವತ್ತಿನ ದಿನ ಹೆಂಗಿರುತ್ತೆ ನೋಡೋಣ, ಕೊನೆವರೆಗೂ ನೋಡ್ತಾ ಇರಿ ಗೈಸ್. ಅಂತ ನಿಮಗೆ ಯಾವ ಊರಿಗೆ ಹೋಗ್ತಾ ಇವಿ ಅಂತ ಹೇಳಿಲ್ಲ ಅಲ್ವಾ. ನಾವು ಮೊದಲನೇ ಮನೆಗೆ ಹೋಗ್ತಾ ಇರೋದು ಅಣ್ಣವ್ರ ಮನೆ, ಮೂಡುಂಕೊಪ್ಲು ಅಂತ, ಹುಣಸೂರು ತಾಲೂಕು ಮೂಡುಂಕೊಪ್ಲು ಅಂತ, ಬನ್ನಿಕೊಪ್ಪೆ ಹತ್ರ ಬರುತ್ತೆ. ಇದು ಅಬೇಣ್ಣವ್ರ ಮನೆ. ಎರಡನೇ ಮನೆ ಬಂದು ನಮ್ಮ ಸೋದರತೆ ಮನೆ, ದಿಲೀಪು ಅಂಜಲಿ ಅವ್ರ ಮನೆಗೆ ಹೋಗೋದು. ಅದು ಜಡಂಕೊಪ್ಲು ಇಲ್ಲ. ಆಯ್ತು ಜಸ್ಟ್ ಈಗ ತಾನೆ ಅಣ್ಣವ್ರ ಮನೆಗೆ ಬಂದೆ. ಇಲ್ಲಿ ನೋಡಿ ನಮಗೋಸ್ಕರ ಕಾಯ್ತಾರೋ ಬಟ್ಟೆಗಳು. ಓಹೋ ಎಲ್ಲ ಗಟ್ಟೆಗಳು ಇಲ್ಲೇ ಬರಲ್ಲಪ್ಪ. ಅಲ್ಲೇ ನೋಡಿದೆ ಗ್ರೂಪಲ್ಲಿ, ಅಲ್ಲೇ ನೋಡಿದೆ. ನಾವು ಊಟ ಮಾಡಿಲ್ಲ ಕಣ. ಅಲ್ಲ ಇವತ್ತು ಯಾರ ಪಾತ್ರೆ ಯಾರ್ದು ಹಾಕಿದ್ ನೀನು? ಯಾರ್ದು ಹಿಂಗ ಕೂತಿರೋದು ಆಗಂಗಿಲ್ವ ಫೋಟೋ? ಗೈಸ್ ಮಾವ ನಮಗೋಸ್ಕರ ಕಾಯ್ತಾವ್ರೆ. ಆಯ್ತು ಬನ್ನಿಮ್ಮ, ಇವ್ರದೇ ಮನೆ ಇದು. ಹತ್ತದಪ್ಪ ಕಾಲ್ ಮಾಡಿ ನಮ್ಮ ಅನ್ವಕ್ವರ್ಗೆ ಊಟ ಮಾಡ್ಬೇಕು ಅಂತಾನೆ ನಾನು. ಗೈಸ್ ಎಲ್ಲ ಅಡಿಗೆ ಹೆಂಗ್ ನಡೀತಾ ಇದೆ ಬನ್ನಿ, ಅಡಿಗೆ ಕಾರ್ಯಕ್ರಮ ನೋಡೋಣ. ಅಮ್ಮ ಅಯ್ಯೋ ನಮ್ಮ ಅಮ್ಮನ ಆಸ್ಕತ್ತದಲ್ಲಪ್ಪ. 9 ಊಟನೇ ಮಾಡೋದಿಲ್ಲ. ನೋಡಾಗಿ ಹಾಕದ್ ಕಣಮ್ಮ. ಗೈಸ್ ಇಲ್ಲಿ ಎಡೆ ತೋರಿಸ್ತೀನಿ ಬನ್ನಿ. ಎಡೆ ಇಕ್ಕಿಲ್ವಾ? ಜಡಂಕೊಪ್ಲ ಇಕ್ಕಿರ್ತಾರ. ಜಡಂಕೊಪ್ಲ ತೋರಿಸ್ತೀನಿ ಬನ್ನಿ. ಎಡೆ ಇಕ್ಕಿರೋ ಅಲ್ಲೂ ಇಕ್ಕಿರಾಗಂತೆ. ಹೋಯ್ತಾ ಕ್ರಾಸಲ್ಲಿ ಇಕ್ಕಿರ್ತಾರೆ, ಹೋಗಿ ನೋಡ್ಕೋ ಹೋಗು. ಇಲ್ಲ ಮನೇಲಿ ಇಕ್ಕಿರ್ತಾರ, ಅಲ್ಲಿ ಜಡಂಕೊಪ್ಲ ಮನೇಲಿ ಇಕ್ಕಿರ್ತಾರೆ ಅಂತ. ಬೆಡ್ಸೋ ಯಾವ್ದು ನಾನ್ ಜೂಜಾಡ್ ದುಡ್ಡು ಕಳಿಕಿಲ್ಲ ಇವ್ರ ಬೆಡ್ಸ್ಕಟ್ಟೆ ಕಳ್ಬಿಡ್ತೀವಿ. ಉಳ್ಕೊಳಕ ಅಲ್ಲ, ನಾನು ಜೂಜಾಡಿ ದುಡ್ಡು ಕಳಿಯಲ್ರಪ್ಪ. ಇವ್ರ ಬೆಡ್ಸ್ಕಟ್ಟೆ ದುಡ್ಡು ಕಳಿತೀನಿ. ಮೋಹನ ಫುಲ್ ಬಿಸಿ ಪರ್ಸನ್ ಇವತ್ತು. ತಿಂಡಿ ಊಟ ಏನು ಮಾಡಿಲ್ವಾ? ನೆಮ್ಮದಿ ಊಟ ಮಾಡು. ಇಲ್ಲ, ನಾಷ್ಟ ಪಲಾವ್ ತಿಂದಾನೆ. ಬೆಳಿಗ್ಗೆ ಸ್ಟೋರಿ ಹೇಳ್ತೀನಿ. ಸರಿ ಊಟ ಮಾಡ್ಸೋ. ಬೆಳಿಗ್ಗೆ ಕತೆ ಹೇಳ್ತೀನಿ ಇಲ್ಲಿ. ಬೆಳಿಗ್ಗೆ ನಾನು ನಾಷ್ಟ ಮಾಡ್ದ ಅಂತ ಹೋದೆ. ಪ್ರಮೋದ್ ನಾಷ್ಟ ಮಾಡ್ತಾ ಕೂತಿದ್ದ. ಸರಿ ಅಂದ್ಬಿಟ್ಟು ಪ್ರಮೋದ್ ನಾಷ್ಟ ಮಾಡ್ದ, ನಾನು ಇನ್ನೂ ನಾಷ್ಟ ಮಾಡ್ತಿದ್ದೆ. ಪ್ರಮೋದ್ ನನ್ನ ಬಿರಿಯಾನಿ ಕಾಸ ಕೊಟ್ಟೋದ. ಗ್ಯಾಪಲ್ಲಿ ಜೋಗಿಯರ್ ಗಾಡಿ ಬತ್ತು. ಜೋಗಿಗೆ ನಾನು ಪ್ರಮೋನುವೆ ದುಡ್ಡು ಕೊಡೋಣ ಅಂತ ಹೇಳ್ದು. ಜೋಗಿ ಏನಂತ ದುಡ್ಡಿಲ್ಲ ಹಂಗೆ ಅಂತ. ನಾನು ಉಂಡಿ ಈಗ್ಲಿಗೆಲ್ಲ ಬಿರಿಯಾನಿ ಕಡ್ಸ್ಕೊ ವಾಪಸ್ ಬರ್ತಿದ್ದೆ. ಬಟ್ ಇವಾಗ ನಂದು ಕೊಡು ಅಂದ್ಬಿಡ್ದ ಜೋಗಿ. ಅವ್ರದ್ದು ಕೊಟ್ಟು ಬಂದೆ ಅವ್ರ ಜೊತೆ ಒಟ್ಟಿಗೆ ಕೊಡು. ಅಲ್ಲೇ ಇವನ್ಗೆ ಗೈಸ್ ಇಷ್ಟೊತ್ತು ಗಂಟ ನೆಮ್ಮದಿಯಾಗಿ ಊಟ ಮಾಡಿ ಮುಗಿಸ್ದೆ. ನೆಮ್ಮದಿಯಾಗಿ ಊಟ ಅಂದ್ರೆ ಈ ವೈನ್ ಗೋಳ ತಡ್ಕೊಂಡ್ ಮಾತು ನಗ್ಸಿ ಪಗ್ಸಿ ಬೋದು ಎಲ್ಲ ಮುಗಿಸೈತೆ. ಊಟ ಮಾಡಿ ಮುಗಿಸಿತ್ತು. ಸೈಲೆಂಟ್ ಅಂತೆ. ಅಲ್ಲೇ ಹಾಕೊಂಡಿದ್ಯಲ್ಲ ಬೇಕಾ? ಕಮ್ಮಿ ಊಟ ಮಾಡು.
ಗೈಸ್ ಆಮೇಲೆ ಒಂದು ಇನ್ಫಾರ್ಮೇಶನ್ ತಪ್ಪಾಗಿ ಕೊಟ್ಟೆ, ಇಲ್ಲಿ ಎಡೆ ಇಕ್ಕಿರ್ತಾರೆ ತೋರಿಸ್ತೀನಿ ಅಂತ. ಅಬೇಣವ್ರ ಮನೆ ಎಡೆ ಇಕ್ಕಿಲ್ವಂತೆ, ಅವ್ರು ಕಲ್ಗೋಗಿ ಇಟ್ಕೋದಂತೆ. ಹಾಗಾಗಿ ದಿಲೀಪ್ ಅವ್ರ ಮನೆ ತೋರಿಸ್ತೀನಿ. ಓ ಅಲ್ಲೇ ಮುಗಿಸ್ಬಿಟ್ಟವ್ರೆ ಎಲ್ಲರೂ. ದೇವ್ರಿಗೆ ಪ್ರಕಾಶ ದೇವ್ರಿಗೆ ಪ್ರಕಾಶ ಪ್ರಮು ಇಬ್ರು ಬಿಟ್ಬಿಟ್ರೆ ಹೂವ ಪ್ರಮು ಏನು ಕಮ್ಮಿ ಮಾತಾಡಿಕಿಲ್ಲ. ಆಮೇಲೆ ಅವ್ನು ಹೆಂಗೆ ಗೊತ್ತಾ, ಅವ್ನು ಮಾತಾಡಿದೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಏನು ಅನ್ನಂಗಿಲ್ಲ, ಒಂದೇ ಗಳಿಗೆ ಕನಕ ಅವ್ನು ಏನು ಮಾತಾಡೋರು ಏನು ಎಕ್ಸ್ಟ್ರಾ ರೇಸ್ಕೋಬಹುದು. ನಾವು ರಿಪೀಟ್ ಒಂದು ಹೇಳಂಗಿಲ್ಲ. ಆಲೆ ಮಕ್ಕವ ಏನು ಹಿಂಗೆ ಮಾಡ್ಕೊಬಿಡ್ತಾನೆ. ಆದ್ರೆ ಅದೊಂದು ವಿಚಾರದಲ್ಲಿ ಬೇಜಾರು ಮಾಡ್ತಾನೆ. ಪ್ರಮೋ ನೋಡ್ಕೊ ಲಾಗ್ ನೋಡಿದ್ರೆ ಇದೊಂದು ತಪ್ಪು ನೀವು ಮಾಡ್ತೀಯ. ಈಗ ನಮ್ಮ ಪಯಣ ಜಡಂಕೊಪ್ಲು ದಿಲೀಪು ಅಂಜಲಿ ಅವರ ಮನೆ ಕಡೆಗೆ. ಅಣ್ಣವ್ರ ಮನೆ ಕೆಲಸ ಮುಗೀತು. ಅಣ್ಣ ಊಟ ಎಲ್ಲ ಸಖತ್ತಾಗಿತ್ತು ಕಣ. ಏನ್ ಊಟ ಸಖತ್ತ ಮಾಡ್ರೆ ನೀವು 5 ಲೋಟ ನೀರಿಟ್ಟಿಲ್ಲ ನೀನು. ಏನ್ ಗೊತ್ತಾ, ಬಾಟ್ಲು ಮಡ್ಗವ್ರೆ, ನಾನು ನೋಡ್ತಲ್ಲ ಹುಡುಕ್ತಾವ್ರಿ. ನಮ್ಮ ಅತ್ತೆನಾರಿ 5 ಮಾತಿಗೆ ಮರ್ಯಾದೆ ಕೊಟ್ರ ಅತ್ತೆ ಇದು ಕನೆಕ್ಟ್ ಆಗುತ್ತೆ. ಅಮ್ಮ ಫಿಲ್ಟರ್ ನೀರು ಕೈ ಅಭ್ಯಾಸ ಮಾಡ್ಕಪ್ಪ. ಕಂಟಿನ್ಯೂ ಮಾಡ್ತಾ ಇರು. ಯಾರು ಮಾತಾಡ್ತಾರೆ ಲಾಸ್ಟ್ ಗೆ ಮಾಡ್ಬಿಡದ. ಹಾಯ್ ಹಲೋ 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 ಹಾಯ್ ಏನ್ ಮಾಡ್ಬೇಕು ಇವಾಗ? ಹಲೋ ಅಷ್ಟೇ ಅಷ್ಟೇ. ತೊಳೆ ದಕ್ಷ ನೀನ್ ಕೊಡಿ. ಮತ್ತೆ ಎಣ್ಣೆ ಕುಡಿಕರ ಹಿಂಗ್ ಹಿಡ್ಕೊಂಡು ಆಟ ಆಡ್ಬಿಡ್ತಾರೆ. ಓಕೆ ಗೈಸ್ ಬನ್ನಿ, ಈಗ ನಾವು ಜಡಂಕೊಪ್ಲಿಗೆ ಹೋಗೋಣ. ಆಲ್ಮೋಸ್ಟ್ ಎಲ್ಲ ಅಲ್ಲೇ ಅವರೇ. ಪುಟ್ಟಮ್ಮ ನನ್ನ ಹೆಂಡತಿ ಕೂಡ ಅಲ್ಲೇ ಇದ್ದಾರೆ ಗೈಸ್. ಮೇಡಮ್ ಅವರು ಕೂಡ. ಅದ್ ಮಾವ ಬುಟ್ಟಿಲ್ಲ, ಮನೆಗೆ ಹೋಗಿ ಕರ್ಕ ಹೋಗಿರೋದು. ನೋಡಕ್ ಹಂಗೆ ಕಾಣ್ತು. ಇದು ಶಾಸ್ತ್ರ. ನಮ್ಮ ಹಳ್ಳಿಗಳಲ್ಲಿ ಊಟ ನಾನ್ ವೆಜ್ ಊಟ ಆದ್ಮೇಲೆ ಸಕ್ಕರೆ ಕೊಡೋದು, ಮತ್ತೆ ಕೈ ಎಣ್ಣೆ ಕೊಡೋದು, ಮತ್ತೆ ಬೆಳ್ಳುಳ್ಳಿ ಅವೆಲ್ಲ ಕೊಡೋದು ಶಾಸ್ತ್ರ. ಅಯ್ಯೋ ಇವನು ಒಂದ್ ಟೈಮ್ ತರಕಾರಿ ಏನೇನೋ ಖಾರಕ್ಕೆ ವ್ಯವಸ್ಥೆ ಮಾಡಕ್ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಅನ್ಕೊಂಡು ತಕೊಂಡೆ ಇವನ್ ಹಾಕದ್ನಲ್ಲ. ಬೇಗ ನಿನ್ ಮೈಕ ಚೆಚ್ಚೋದ್ಲು ಕೆಳಗೆ ಹಾಕದ್ ಅದೆಲ್ಲ ಗೊತ್ತೇ ಆಯ್ತು. ನಾನೇನ್ ಮಾಡೋಣ, ಚಚ್ಚಲಿಲ್ಲ ಅದು ಬಿದ್ದೋಯ್ತು. ಏನ್ ಮಕ್ಕ ನೋಡ್ತಿರೋದು? ನಡಿ ಸುಮ್ನೆ. ಅಲ್ಲ ತಂದ್ಬಿಟ್ಟು ಏನು ಆಗಿಲ್ಲ ನಂಗೆ ನೋಡ್ತಾವಳಲ್ಲ, ಮಾಡ್ತಾವಳಲ್ಲ. ನೀನ್ ನೋಡ್ಲಿಲ್ವಾ? ನೋಡ್ದೆ ಗುರು 12,000 ಗುರು. ಈ ಸಣ್ಣ ಮೈಕ್ 12,000 ಕಣ. ಅಜ್ಜಿ ಸ್ಮೇಲಿ ಕಾಸು ಚೆನ್ನಾಗಿ ಕಾಣ್ತಾ ಇದೆ ಕಣವ. ಓಕೆ ಗೈಸ್ ಬನ್ನಿ ಈಗ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ, ಎಲ್ಲ ಕಡೆ ಕಂಪ್ಲೀಟ್ ಮಾಡೋಣ. ಬಾಯ್ ಬಾಯ್. ಮುಂದಿನ ಲಾಗರು ನಮ್ಮ ದಕ್ಷರಾಜು. ಗೈಸ್ ನಾನು ಜಸ್ಟ್ ಈಗ ದಿಲೀಪ್ ಅವ್ರ ಮನೆಗೆ ಬಂದೆ. ನೋಡಿ ಈಗ ಪ್ರತಿಯೊಬ್ರು ಇಲ್ಲೇ ಇರ್ತಾರೆ, ಎಲ್ಲ ಅಟ್ಟೆ ಹೊಡಿತಾರ, ರೂಮಲ್ಲಿ ಹೊಡಿತಾ ಇರ್ತಾರೆ. ನಾನು ಬಂದೆ ಸೂಪರ್ ಆಗಿದ್ದೀನಿ. ಓ ನಾನು ಬಾಗ ಬಂಗಾರಿ, ಲಡ್ಡು ಬಂಗಾರಿ ಕೇಳಿಸ್ಕೊಂಡು ನೋಡ್ತಾವನೆ. ಆಯ್ ಅಕ್ಕ, ಆಯ್ ನಾದ್ನಿ, ಆಯ್ ಹೆಂಡತಿ. ಅಮ್ಮ ಇಲ್ಲೇ ನಿಂತೀವಿ, ನನ್ನ ಮಾತಾಡ್ತಾನೆ ಇಲ್ಲ. ಹೆಂಗ್ ಕಲ್ತವನಿ ಅಂದ್ರೆ ಅಯ್ಯೋ ರಾಮ. ಇಟ್ಕೋಬಿಟ್ನಲ್ಲ, ಅಲ್ಲ ಊಟ ಮಾಡ್ಕೊಂಡ್ ಬಂದ. ಬಾಯಿ ತಿನ್ಕ ಬಂದ್ ನಾವು ಮನೆ ಊಟ ಮಾಡೋದಂದ್ರೆ ಏನ್ ಕಲ್ತವ್ ನೋಡು. ತಂಟ ಊಟ ಮಾಡಿಲ್ಲ ನಾವು. 6 ಗಂಟೆಗೆ ಅಡ್ಗೆ ಆಗದೆ. ತಮ್ಮ ಬರ್ಲಿ, ಮಗ ಬರ್ಲಿ, ಯಜಮಾನ್ರು ಬರ್ಲಿ ಅಂತ ಊಟ ಮಾಡ್ದೆ. ನಾವು ಕಾಗ ಕೂತೀವಿ, ಗಡತ ತಿನ್ಕೊಂಡ್ ಬಂದಿ. ಆಹಾ ಏನವ ಅಕ್ಕ ತಂಗಿರೋ ಏನೋ ಜೊತೆಲೆ ಕುಂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದೀರಿ. ಫ್ಯೂಚರ್ಗೆ ಗಂಡತಿರ್ಗಿ ಈ ತರ ಮಾಡ್ಬೇಕು, ಆತರ ಮಾಡ್ಬೇಕು ಅಂತ ಏನ್ ಪ್ಲಾನ್ ಆಗ್ತಾ ಇದೀರಾ? ಹೊಟ್ಟೆ
ಹೊಟ್ಟೆ ಉರಿ ಬಂದ್ಬಿಟ್ಟದೆ. ಯಾಕೆ? ನಾವ್ ರೀಲ್ಸ್ ಮಾಡಿಲ್ಲ ಹೂ ಮಾಡ್ಕೊಂಡಿರೋದ. ನಾವು ಇಷ್ಟೊಂದ್ ರೀಲ್ಸ್ ಎಲ್ಲ ಮಾಡ್ತೇವಿ. ರೀಲ್ಸ್ ಎಲ್ಲ ಇಷ್ಟೊಂದ್ ತಾರಿ ನಾವೆಲ್ಲ ಮಾಡ್ತೇವಿ. ನಮ್ಮ ಅತ್ತೆನೆ ಮಾಡೋದೇ ನಾವು ಮಾಡಕ್ ಆಗ್ನಿಲ್ವಲ್ಲ ಅಂತ ನಮ್ಗೆ ಹುಡ್ಕೋಬೇಕು ಅವ್ರು ಕರೆದ್ರೆ ಬರೀತಿಲ್ಲ. ಓಯ್ ಮಾವ ನೋಡಮ್ಮ ನಿಮ್ ಕೆಲ ಆಗದ ಅದು ಸರಿ ಸರಿ ನಾನು ಒಳಗಡೆ ನೋಡ್ತೀನಿ ಮಾವ. ಹಾಯ್ ಗೈಸ್, ಎಡೆ ತೋರಿಸ್ತೀನಿ ಅನ್ನಲ್ಲ, ಬನ್ನಿ ಈಗ ಡೈರೆಕ್ಟ್. ಓ ಎಡೆ ಅಲೆ ಎಡೆ ಎಲ್ಲ ಮುಗ್ಸಾಕ್ಬಿಟ್ಟವ್ರೆ, ಏನು ಬಿಟ್ಟಿಲ್ಲ. ಗೈಸ್, ನಮ್ಮ ಹಳ್ಳಿಗಳಲ್ಲಿ ಮಕ್ಕೆ ಹಬ್ಬ ಫಸ್ಟು ಮಕ್ಕೆ ಹಬ್ಬ ಬರುತ್ತೆ, ಆಮೇಲಿಂದ ಪಿತೃಪಕ್ಷ ಬರುತ್ತೆ. ನಮ್ಮ ಮಾವರ ಮನೆ ಮಕ್ಕೆ ಹಬ್ಬ ಮಾಡೋದು ನೋಡಿ ಈ ಥರ ಎಡೆ ಎಲ್ಲ ಇಕ್ಕಿ ಮಕ್ಕೆ ಹಬ್ಬ ಮಾಡ್ತಾರೆ. ಎಡೆಗೆ ಇವರ ಅಳುಬರು ಅಂದರೆ ಇವರ ಅತ್ತೆ ಮಾವ ಇವರು ತೀರೋಗಿರ್ತಾರಲ್ಲ ಅವ್ರಿಗೆ ಈ ಥರ ಎಡೆ ಇಕ್ತಾರೆ. ಅವರ ಬಟ್ಟೆ ಸೀರೆ ಹೊಸ ಸೀರೆ ಮತ್ತು ಹೊಸ ಬಟ್ಟೆನ ಮಡಗಿ ಈ ಥರ ವರ್ಷ ವರ್ಷ ಹಬ್ಬ ಮಾಡೇ ಮಾಡ್ತಾರೆ, ಮಿಸ್ ಮಾಡ್ದಂಗೆ. ಇದು ಇವರ ಮನೆಯ ಎಡೆ ಊಟ. ಮೇಯ್ನಾಗಿ ಕಲ್ಲು, ಮಕ್ಕೆ ಕಲ್ಲು ಅಂತ ಇರುತ್ತೆ, ಆ ಕಲ್ಗೋಗಿ ಪೂಜೆ ಮಾಡೋದು. ಓ ಅಡುಗೆ ಈಚೆಲಿ ಗೈಸ್. ಓ ನಿಂಗವ ಆಲೆ ಬೆಡ್ಶೀಟ್ ಹೊಸ್ಕೊಂಡ್ ಮನೆಗೆ ಗೈಸ್. ನಾವು ಬಂದಿರೋದು 11 ಗಂಟೆಲಿ ಬಂದ್ರೆ ಇನ್ನೇನು ಮತ್ತೆ ಗೈಸ್. ಒಲೆ ಊಟ, ಸೌದೆ ಒಲೆ ಊಟ ಇವತ್ತು. ಎಲ್ಲ ಬನ್ನಿ ಸವಿಯೋಣ ಊಟವ. ಅತ್ತೆ ಎಷ್ಟ್ ಚೆನ್ನಾಗಿ ಮಾಡ್ತದೆ ಗೊತ್ತಾ, ಮೇಘಂಗೆ ಹೇಳ್ಕೊಡ್ತದೆ, ಮೇಘ ಹಿಂಗ್ ಮಾಡು, ಮೇಘ ಹಂಗ್ ಮಾಡು ಅಂತ. ಅವಳು ಮಾಡ್ತಾ ಇಲ್ಲ. ಅತ್ತೆಗೆ ಮೇಘನ್ಗಿಂತ ಅತ್ತೆನೇ ಫುಲ್ ಸಪೋರ್ಟು. ವೀಡಿಯೋ ಮಾಡಕ್ ಬರ್ತಲ್ಲ ಮೇಘ ಅಂತ. ಇಂಥ ಸಪೋರ್ಟ್ ಅತ್ತೆ ಸಿಕ್ಕ್ರಿ, ಸಿಕ್ಬಿಟ್ರೆ ಹೆಂಗ್ ಮಾಡ್ಬೇಕು ಅವಳು. ಗ್ಯಾಸ್ ಊಟ ಅಂದ್ರೆ ಎಲ್ಲ ಗ್ಯಾಸ್ ಅಲ್ಲಿ ಗ್ಯಾಸ್ ತುಂಬಕತ್ತದೆ. ಅದಕ್ಕೆ ಒಲೆಯಲ್ಲಿ ಮಾಡಿದ್ರೆ ಬಂದವರು ಅಚ್ಚುಕಟ್ಟಾಗೆ ಊಟ ಮಾಡ್ಕೊಂಡವ್ರಿ ಅಂತ ನಾನು ಒಲೆಯಲ್ಲಿ ಅಡಿಗೆ ಮಾಡಿದ್ದೀನಿ ಇವತ್ತು. ಇಲ್ಲಿ ನಮ್ ಕುಳ್ಳಿ ಸಾಕತ್ತೆ ಮ್ಯಾಟ್ರ್ ನೋಡಲ್ಲ. ರೈತರ ಬಗ್ಗೆ ಒಂದ್ 4 ಡೈಲಾಗ್ ಕೊಡ್ತದೆ, ಮಾತು ಹೇಳದೆ, ಜನ ಕಳ್ದೋಗ್ಬೇಕು ಅಂತ ಮಾತಾಡಿರೋದು. ಹಳೆ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ಏನ್ ಗೊತ್ತಪ್ಪ ಅಂದ್ರೆ ಗ್ಯಾಸ್ ಅಂತ ಊಟ ಮಾಡಿ ಗ್ಯಾಸ್ ಎಲ್ಲ ತುಂಬ್ಕೊಂಡು ಹೊಟ್ಟೆ ತುಂಬ್ಕೊಂಡ್ಬಿಟ್ಟದೆ. ಒಲೆಯಲ್ಲಿ ಬಂದವ್ರು ಊಟ ಮಾಡ್ಕೊಂಡು ಹೋದವ್ರು ಚೆನ್ನಾಗಿರ್ಬೇಕು, ಗ್ಯಾಸ್ ತುಂಬ್ಕೊಬಾರ್ದವ್ರಿಗೆ ಅಂತ ಇಲ್ಲಿ ಕುಳ್ಳಿ ಕುಳ್ಳಿ ಅಲ್ಲಿ ಬಿದ್ದೋಗಿ ಅಯ್ಯೋ ಇಲ್ಲೇ ಕುಳ್ಳಿ 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 ಏನು ಹುಚ್ಚ. ಇದೇ ಕೆಲಸ ನಂದು. ನಿನ್ನ ಮೆರೆಸ್ತವ್ನಿ, ಮಿಂಚಿಸ್ತವ್ನಿ, ಕೂಸಿ ಪೋಡು. ಏನೋ ಮತ್ತೆ ಚೆನ್ನಾಗಿ ಮಿಂಚ್ಲಿ ಎಲ್ಲ ನೋಡ್ಲಿ ಅಂತ. ದುಡ್ಡು ಇನ್ನೂ ಬಂದಿಲ್ಲ ಕಣತೆ ಗೈಸ್. ಮಾನಿಟೈಸರಿಂಗು ಸ್ವಲ್ಪ ಏನೋ ಟೆಕ್ನಿಕಲ್ ಇಶ್ಯೂ ಆಗಿ ಅಮೌಂಟು ಹೋಲ್ಡ್ ಆಗೈತೆ. ಅಮೌಂಟು ಈ ತಿಂಗಳು ಮಿಸ್ ಇಲ್ದಂಗೆ ಬರುತ್ತಂತೆ. ನಾನು ಎಲ್ಲ ಕಡೆನೂ ಅಪ್ಲೈ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀನಿ. ಈ ತಿಂಗಳು ಅಮೌಂಟ್ ಮಿಸ್ ಇಲ್ದಂಗೆ ಬರುತ್ತಂತೆ. ವೆಯ್ಟ್ ಮಾಡೋಣ ಯಾವಾಗ ಬರುತ್ತೆ ಅಂತ. ಇಲ್ಲಿ ಎಲ್ಲರೂ ನಮಗೋಸ್ಕರ ಕಾಯ್ಕೊಂಡಿದ್ದರಂತೆ, ಯಾರೂ ಊಟ ಮಾಡಿಲ್ಲ. ನಮ್ಮ ಪ್ರೆಗ್ನೆಂಟ್ ವುಮೆನ್ ಸಿಂಚೋರು ಕೂಡ ಊಟ ಮಾಡಿಲ್ಲ. ಬಾ ಬಾ ಚೆನ್ನಾಯ್ತು, ಊಟ ಮಾಡೋಣ ಬಾ. ಬಾ ಹೆಂಡ್ತಿ ಅವರೇ ಬನ್ನಿ. ಇವಾಗ ನಾನು ಕರ್ದ ಮೇಲೆ ನೀನ್ ಕರಿಬೇಕ್ರಿ, ಊಟ ಮಾಡಿದ್ರು ಇಲ್ವೋ ನೀವೆಲ್ಲ ನಾವು. ಆಯ್ತು ಬಾ. ಮತ್ತೆ ಲಡ್ಡು ಯಾರ ಜೊತೆ ಮಾತಾಡ್ತಾ ಇದ್ದಿ ಮಗನೇ? ಫೋಟೋ ಜೊತೆ ಮಾತಾಡ್ತಾ ಇದೀಯಾ? ಮಾಮಿ ಜೊತೆ ಮಾತಾಡ್ತಾ ಇದೀಯಾ? ಅಪ್ಪು ಜೊತೆ ಮಾತಾಡಿಕಿಲ್ಲ? ಕಣ್ಬೇಕು ಇದು ನಮ್ಗೆ ಟಾರ್ಚ್ ಬೀಳುತ್ತೆ ಅಂತ ಹಿಂಗೆ ಇಟ್ಕೊಂಡೆ. ಕಣ್ಣೆ ಸೇಮ್ ಅಪ್ಪನ ಕಣ್ಣೆ. ಅಪ್ಪನ ಕಣ್ಣೆ, ಅಪ್ಪನ ಮಗ ಅಪ್ಪನ ಥರ ಇರ್ತಾನೆ ಅಲ್ವಾ ಬಂಗಾರಿ? ಓ ಗಾಡಿ ಬಿಡ್ತಾ ಇದೀಯಾ? ಬನ್ನಿ ಊಟ ಮಾಡೋದ. ಪಾತ್ರೆ ನೋಡ್ಕೊತದೆ. ನಮ್ಮ ಮತ್ತೆ 3 ಲೋಕದಲ್ಲಿ ತೇಲಾಡ್ತಾ ಇದೆ ನಿದ್ದೆ. ಓ ಇವ್ರನ್ನೂ ಕರಿತಾವನಿ. ವಾ ಬರ್ತೀನಿ ನಡೀರಿ. ಅಯ್ಯೋ ಸುಸ್ತು ಸಂಕಟ. ನಮ್ಮ ಹಸ್ಬೆಂಡ್ ಬರ್ಲಿ ಅಂತ. ಅವರು ಬರೀಕ್ಲಕ್ಕಂದ ಬಾ. ಬರ್ತೀನಿ ಅಂತ ಅಂದ್ರಲ್ಲ. ಬರ್ತೀನಂದ. ಬನ್ನಿ ಆಯ್ತು. ಬನ್ನಿ ಅವರು ಬತ್ತಾರ್ತಾನೆ. ನೀನ್ ಬಾರೆ ಆಯ್ತು. ದಮ್ಮಯ್ಯ ನಂಗೆ ಹೊಟ್ಟೆ ಇಸ್ತದೆ. ಸುಮ್ಮನೆ ಹೇಳ್ದೆ ಹೊಟ್ಟೆ ಇಸ್ತದೆ ಅಂತ. ಇವರೆಲ್ಲ ಅಲ್ಲೇ ಬಾಡ್ಸಿರಂಗೆ ಅವರೇ. ನನ್ನ ಪ್ರಕಾರ ಡೌಟು, ನನಗೇನೋ ಡೌಟು. ಸುಳ್ಳು ಹೇಳ್ತವ್ರೆ ಅಷ್ಟೇ, ಊಟ ಮಾಡಿಲ್ಲ ಅಂತ.
ಇಲ್ಲೂ ಕೂಡ ಊಟ ಮುಗೀತು. ಟೈಮು 11 ಗಂಟೆ ಮೇಲಾಗದೆ. ನಮ್ಮಮ್ಮ ಶ್ರೇವಿಂಗ್ ಕರ್ಕೊಂಡೋಗಿ ನಾಳಿಕೆ ಕಾರ್ಮೆಂಟ್ಗೆ ಹೋಗ್ಬೇಕು ಅಂತ ನಮ್ಮ ಅಮ್ಮನ ಗೋಳು. ನಾನು ನಾಳಿಕೆ ರಜಾ ಹಾಕಿನಿ ಅನ್ಕೋ. ಮಂಗಳವಾರ ಹೆಣ್ಣೇನ್ ಮಾಡ್ತೀನಿ ಹೇಳು, ನಾನು ರಜಾ ಕೇಳಿಲ್ಲ ಮಂಗಳವಾರ ಹೇಳೋ ತಗೊಂಡು ಇಟ್ಕೊಂಡ್ಬಿಡ್ತಾಳೆ. ರಜಾ ಕೇಳಿಲ್ಲ ಈಚೆ ಅವಳ ಒಂದಿನ ಮೇಂಟೈನ್ ಮಾಡಿ ಗೊತ್ತಾಗುತ್ತೆ. ಈಚೆ ಸರಿ 1 ಗಂಟೆ ಟೈಮ್ ಯಾವ್ದು ಹೊಟ್ಟೆ ನೋವು ಅಂತ ತೆಗ್ದವಳೆ. ಯಾಕೆಂದ್ರೆ ರಜಾ ಆಗ್ತಾರ ದೊಡ್ಡ ಬಂಗಾರಿ ಲವ್ ಬಂಗಾರಿ ಸೊಪ್ಪು ಏನು ಹೊಸ ಮನೆಗೆ ಬಂದ್ಬಿಟ್ಟಿನಿಲ್ಲ ಅಂತ. ಅರ್ಥ ಆಯ್ತಾ? ಕಿತ್ತಾಕ್ಲಾ ಕಿತ್ತಕ್ಲಾ ತಾಚಿ 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 ಮಕ್ಕಳು ಮರಿಗಳೆಲ್ಲ ತಾಚಿ. ನಮ್ಮ ಅತ್ತೆ ತಾಚಿ. ಸಿಂಚೋರಿ ಯಾಕೋ ಬ್ಯುಸಿ ಆಗಿದ್ದಾರಲ್ಲ. ಯಜಮಾನ್ರು ಬಂದ್ರು. ಹೊಟ್ಟೆ ಹಸ್ತಿದೆ, ಸುಸ್ತಾಗುತ್ತಿದೆಯೇ? ಅಯ್ಯೋ ಹೌದೇ. ಸಿಂಚು ಮಾತಾಡೋದೇ ಚಂದ. ಅಯ್ಯೋ ಚಂದ. ಅಯ್ಯೋ ಅದೇ ಏನೇ ಸಮಾಚಾರ? ಏನು ಹೇಳೋದು? ನಿದ್ದೆ ಬರ್ತದೆ. 11 ಗಂಟೆ 11 ಕಾಲಾಗದೆ. ನಿಮ್ಗೂ ನಿದ್ದೆ ಬರ್ತಾ ಇದೆಯೇ? ಅಯ್ಯೋ ಇವ್ನ ಮನೆ ಕಂಡ್ರೆ ಸಾಕು. ನನ್ನ ಮಗಂಗೆ ಹೊಸ ಬಟ್ಟೆ, ಹೊಸ ಪ್ಯಾಂಟ್, ಹೊಸ ಶರ್ಟ್. ಲೆಡ್ ಬೀಳ್ತದೆ ಟಾರ್ಚು. ಕರ್ಕೋಗಪ್ಪ ಅವ್ನ ಈಗ. ಏನ್ ಬತ್ತು ಹತ್ರ ಬತ್ತು. 9 ತಿಂಗಳಿಗೆ ನಾಮಕರಣ ಮಾಡ್ಕೊಂಡು ಕರ್ಕೊಂಡು ಹೋಯ್ತಾ ಇರೋದೆ. ನಮ್ಮ ಆಡಿಯನ್ಸ್ ಕೊಡೋ ಹೆಸರುಗಳನ್ನ ಸೆಲೆಕ್ಟ್ ಮಾಡಿ ಟಾಪ್ ಯಾವ್ದು ಹೆಸರು ಬರ್ತದೆ ಅದಕ್ಕೆ ನಾಮಕರಣ ಮಾಡ್ತಾ ಇರೋದೆ. ನಿಮ್ಮ ಪ್ರೀತಿಯ ಮೋಹನ್ ಅವರು, ನನ್ನ ತಮ್ಮವರವರು ಈಗ ಬಂದವರು. ಅಲ್ಲಿಂದ ಮುಗಿಸ್ಕೊಂಡು ಅವರು 2-3 ಮನೆ ಮುಗಿಸ್ಕೊ ಬಂದವರು. ಈಗ ಹಬ್ಬಗಳು ಎಲ್ಲಾ ಕಡೆ ಒಂದ್ಕೆ ಬಂದ್ಬಿಟ್ಟು ಮನೆಗೆ 1 kg ಮಟನ್ ತಗೋ ಊಟ ಮಾಡ್ತೀವಲ್ಲ, ಅದೇ ನಿಮ್ದಿ ಊಟ. ಈ ಬಾಡ ಊಟ ದೇವ್ರಾಣ ಹಬ್ಬದ ಊಟ ಸವಾಸವೇ ಬೇಡ ಅನ್ಸ್ಬಿಟ್ಟದ ನಂಗೆ. ಅಯ್ಯ ಈಗ ತಿರ್ಗಾ ಮೇಕ್ ಏನ್ ಮಾಡಿದೆ ನಾನು? ಲವ್ ಒಂದು ಮೈಕ್ನ ಎತ್ಕೊಬಿಟ್ಟು ಹೊಟ್ಟೆ ಉರಿಸ್ತಾವ್ರೆ. 1 ಮೈಕ್ ಅದೇ, ಇನ್ನೊಂದು ಮೈಕ್ ಇಲ್ಲ. ಔಸ್ಕೊಂಡವ್ರೆ ನಾನು ಈಗ ಹೋಗ್ಬಾರ್ದು ಅಂತ. ಮೈಕ್ಗೋಸ್ಕರ ನಾನೀಗ ಅವೆಲ್ಲ ನನ್ನ ಅಸ್ತ್ರ ಶಸ್ತ್ರಗಳವೆಲ್ಲ ಒಂದ್ ಮಿಸ್ ಆದ್ರೂ ಏನೋ ಮಿಸ್ ಆದಂಗೆ. ಇಲ್ಲಿ ಗೌರಮ್ಮನ ಮೇಲೆ ಡೌಟು. ಗೌರಮ್ಮ ಮೇಲೆ ಡೌಟು. ಇಲ್ಲ ಅದು ಎಷ್ಟು ಸಕ್ಕತ್ ಆಕ್ಟ್ ಮಾಡ್ತಾ ಇದೀಯ ಅಂತ. ಬಾ ಬಾ ಆಕ್ಟಿಂಗ್ ಇಂತೆ ಗೌರಮ್ಮ. ಆಪರೇಷನ್ ಗೌರಮ್ಮ. ಏನೋ ನೀನ್ ಎತ್ಕೊಂಡು ಯಾರು ಕೊಟ್ಟಿರ್ತಿ ಗೊತ್ತಾ? ಕಳ್ಳಿ ನಮ್ಮ ಅಮ್ಮ ಕೈ ಕೊಟ್ಟಿರ್ತಿ. ಗೈಸ್, ಇವತ್ತಿನ ಹಬ್ಬದ ಸಮಾಚಾರ ಇಷ್ಟ ಆಗಿರುತ್ತೆ. ಏನಪ್ಪ ಅಂದರೆ ನಾವು ಬಂದಿರೋದು 11 ಗಂಟೆ 11:15 ಬಂದಾಗ 10-10:30 ಆಗಿತ್ತು. ಬೇಡ ಮನೆಗೆ ಹೋದಾಗ 10 ಗಂಟೆ, 9 ಮುಕ್ಕಲು 10 ಗಂಟೆ, ಇಲ್ಲಿ ಬರೋದಕ್ಕೆ 11 ಗಂಟೆ. ಇಷ್ಟೊತ್ತಲ್ಲಿ ಬಂದರೆ ನಂಟ್ರನವರೆಲ್ಲ ಹೊಂಟೋಗೋರೆ. ಇವರೆಲ್ಲ ಇಲ್ಲ ಸ್ಟೇ ಆಗೋರು ಅವರೇ. ನಮಗೋಸ್ಕರ ಊಟಕ್ಕೆ ಕಾದಿನಿ ಅಂದ್ಬಿಟ್ಟು ಊಟ ಮಾಡ್ಕೊಬಿಟ್ಟು ಕಾದವ್ರೆ. ಬರೀ ಮೋಸ ಮಾಡವ್ರೆ. ಮಾಡಿತಿಲ್ಲ ಸಿಂಚು, ನೀವು ಊಟ ಮಾಡಿತಿಲ್ಲ? ಅಯ್ಯೋ ನನ್ನ ಅದು ಏನ್ ಡೈಲಾಗ್ ಕೊಡ್ಲು ಗೊತ್ತಾ? ಅಣ್ಣ ನಿಜ ಮಾಡಿಲ್ವಾ? ನಿನ್ ಗಂಡಗೋಸ್ಕರ ಕಾಯ್ತಿದ್ಯಾ? ನಿನ್ ಗಂಡಂಗೆ ಸುತ್ತು ಸಂಕಟ 4-5 ಮನೆ ಮೇಂಟೈನ್ ಮಾಡೋನೆ. ಒಯ್ದು ಇನ್ನೇನು ಮೇಂಟೈನ್ ಮಾಡೋದು? ಗಾಯ್ಸ್ ಬಂತು ನೋಡಿ ಮೈಕು. ಹೆಂಗೆ ಗೊತ್ತಾ? ನೀನು ಗೊತ್ತಿಲ್ಲ ನಾಟಕ ಹೊಡಿತಾರದು. ನಾನು ಏನ್ ಕೂತ್ಕೊತೀನಿ ಆರಾಮ. ಬೆಳಗ್ಗೆ 9 ಗಂಟೆ ಮನೆ ಕತ್ತೀನಿ ಅಷ್ಟೇ. ಟನ್ 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 ಟನ್.
ನಾದ್ನಿ ಅವರೇ ನಮ್ಮೊಂದು 2 ಪೀಸು ಸೌತೆಕಾಯಿ ತಿನ್ಸಿ. ಒಂದು ಹಿಂಗೆ ಅನ್ಕೊಂಡೆ. 3 5 ಅದು 6 6 7 8 ಒಂದು ಬಾಳೆಹಣ್ಣು. ಸಾಕು. ನಿಮ್ಗೋಸ್ಕರ ಮಗ ಕಾಯ್ಕೊಂಡು ಊಟ ಕೂತದ. ಅವ್ರು ಬಂದಷ್ಟು ಊಟ ಮಾಡ್ದಂತ ನಂಗೆ ನಿಂಗೋಸ್ಕರ ಕಾಯ್ತಿದ್ರು, ಯಾರಿಗೋಸ್ಕರ ಕಾಯ್ತಿದ್ರಿ ಅಂದ್ರು. ಅವು ಇದನ್ನ ಕಷ್ಟ ಅವ್ನು ಗೊತ್ತು, ಬೆಳಿಗ್ಗೆ ಕೆಲಸ ಮಾಡಿ ಸಾಕಾಗನೆ, ಎಲ್ಲ ಟೈಮು ಒಂದೇ ಅಲ್ಲ. ಹಲೋ ಗೈಸ್, ನಮ್ಮ ಚೇತು ಅವರು ಈಗ ಬಂದರು, ನಮ್ಮ ಬ್ರದರ್ ಈಗ ಬಂದರು. ಪರ್ಮಿಷನ್ ಯಾವುದು ಮೊದ್ಲು ಹೇಳಿದ್ರು 17 ಪರ್ಮಿಷನ್ ನೋಡಿ, ಇವನ್ಗೆ ಒಂದು ಪರ್ಮಿಷನ್ ಮಾಡ್ಕೊಡ್ಬೇಕಂತ. ಪ್ರಮೋಷನ್ ಕಾಲ ಪ್ರಶ್ನೆ ಏನಂದ್ರೆ ನೀನು ಬಡ್ಡೆವಾ ಕುಡಿಬೇಡಿ ಅನ್ನೋದು ಅಂದ್ಕೊಂಡ್ರು ಕುಡ್ದು ಆಯ್ತಿರಲ್ಲ. ಹೇಳ್ತಾ ಇರೋದು ಹೋಯ್ತೆ ಲೇಟ್ ಆಯ್ತು ಅಂದ್ರೆ ತಾನೇ ಹೋಗು. ಯಾಕೆ ಹಚ್ಕೇದ್ಬಿಟ್ಟೆ? ಟೈಮ್ ಆಯ್ತು ಅಂದ್ರೆ ತಾನೇ ಹೋಗು. ಮುಚ್ಕೊಂಡು ಇದ್ದಿ ಕರ್ಕೊಂಡು ಹೋದ್ರೆ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಹೋಗಿ ನನ್ನ ಮನೆಗೆ ಬರಕಿಲ್ಲ ಇನ್ನೊಂದು ವಾರ. ಯಾರನ್ನ ಕರ್ಕೊ ಹೋಗ್ಬೇಕು? ಶ್ರೇಯನ. ನೀನ್ ಬತ್ತೀಯಾ? ಬೆಳಿಗ್ಗೆ ನೀನ್ ಈಗಲೇ ತಗೊಂಡು ಹೋಗ್ತೀನಿ. ಇನ್ನೊಂದು ವಾರ ಬರಕಿಲ್ಲ, ಏನಾರ ಮಾಡ್ಕೊ. ಗೈಸ್, ನಮ್ಮ ಅಮ್ಮಂಗೆ ಏನು ಗೊತ್ತಾ ಕಷ್ಟ, ನಾಳಿಕೆ ಸೋಮವಾರ ಶ್ರೇಯನ ಕಾರ್ಮೆಂಟ್ ಕರ್ಕೊ ಬಿಡ್ಬೇಕು ಅಷ್ಟೇ. ಓಡ್ಲಾ ತಿನ್ಲಿ ಬಿಡು. ಅಲ್ಲೇ ಇವಾಗ ಆಗ್ತಿದ್ರೆ ನಿಮ್ಗೆ ಕಂಡ್ರಪ್ಪ ಬಪ್ಪ ನೀರ್ ಕುತ್ಕೋ. ಯಾರ ಬಪ್ಪ ಕುಂಕಪ್ಪ. ಅಯ್ಯೋ ಹೇಳಿದ್ದೆಲ್ಲಗೆ ಹೊಟ್ಟೆ ತುಂಬ ಹೋಯ್ತು. ಏ ಬಾ ನಡಿಯಲಿ. ಈಗ ನಾನು ಇಷ್ಟು ದಿನ ನಿನ್ ಕಡೆಗೆ ಮಾತಾಡ್ತಾ ಇದ್ದೆ, ಇವತ್ತು ನಾನು ಮಾತಾಡ್ತೇನೆ ಕೇಳು. ನನ್ನ ತಮ್ಮನ ಕಡೆಗೆ ಅವನು ಬೆಳಗ್ಗೆಯಿಂದ ಸಾಕಾಗವನೆ. ಆಮೇಲಿಂದ ಒಂದಲ್ಲ 3-4 ನಿನಗಾರು ಒಂದೇ ಮನೆ, ಅವನಿಗೆ 3-4 ಜನ ಮನೆ, ಬಾಮೈದ ಅಣ್ಣ. ಹೇಳ್ಬೇಕೇನೋ ಊಟ ಮಾಡ್ದೆ ಅಂತ ಮುಗ್ದೆ ನೋ, ಹಂಗಾಗಲ್ಲ. ಸಿಟ್ಟಲ್ಲಿ ಬಂದವನೆ. ಏಯ್ ಊಟ ಮಾಡಿಲ್ಲ. ತಿಂದೆ. ಅಳು ಬರ್ತಿದೆ ಗಾಯ್ಸ್. ಗಂಡ ಹೆಂಡ್ತಿರಿ ಕಣ್ಣೆಲ್ಲ ಜಗಳ ಆಡ್ಕತ್ತವ್ರೆ. ಬಾಯ್ತು ಅದು ಕಣ್ಣೀರು, ಒಂಚೂರು ಕಣ್ಣೀರು ಇಲ್ಲ, ಇಲ್ಲಿ ತಿರ್ಸಿ ತಿರ್ಗಡೆ. ಅದೇ ಈಗ ಗಂಡ ಹೆಂಡ್ತಿ ಜಗಳ ಆಡ್ತಾರಲ್ಲ, ಅದಕ್ಕೆ ಅಳು ಬರ್ತಿದೆ. ನೀವು ಅಳಿಸ್ಬೇಕಂಗಾರೆ ನನ್ನ ಇವಾಗ. ನೀನು ಒಂಥರ ನಿನ್ನ ಹತ್ರ ಕ್ಯೂಟಾಗಿ ಕಾಣ್ತೀಯ ಅಂತ. ಇಲ್ಲ ನಾನು ಇನ್ಮೇಲೆ ಅಳ್ಳೋದಿಲ್ಲ. ಗುಡ್ ಗರ್ಲ್, ವೆರಿ ಗುಡ್. ಇದು ಸ್ಟೇಬಲ್ ಅಂದ್ರೆ. ನಾನು ಹೆಂಡ್ತಿ ಅಳುನೇ ಬರೀಕಿಲ್ಲ, ನಾನು ಅಳ್ಳೋದೇ ಇಲ್ಲ. ಏನಾರು ಪಾಪ ಫೋನ್ ತಗೊಡ್ತೀನಿ ಪ್ರಾಂಕಲ್ಲಿ ಖುಷಿಗೆ ಹೇಳ್ತಾಳೆ, ಇನ್ನು ಬೇಗ ಮುಗೀತು. ಖುಷಿಗೆ ಅಳು. ಸಖತ್ತಾಗಿತ್ತು ಗೈಸ್. ಆ ಪ್ರ್ಯಾಂಕ್ ಯಾರು ಇನ್ನೂ ನೋಡಿಲ್ಲ, ಅವ್ರು ನೋಡಿ. ಇಂಚು ಬರೀ ಪ್ರ್ಯಾಂಕಲ್ಲಿ ಎಮೋಷನಲ್ ಆಗಿ ಅಳ್ತ್ಬಿಟ್ಲು. ಆ ಪ್ರ್ಯಾಂಕ್ ಚೆನ್ನಾಗಿತ್ತಲ್ಲ, ಆದ್ರೆ ಫಸ್ಟ್ ಪ್ರ್ಯಾಂಕ್. ಆಮೇಲೆ ಸಖತ್ ಅಷ್ಟೊಂದು ಹೊತ್ತು ಇದ್ ಮಾಡ್ತಾಳೆ ಅಂದ್ಮೇಲೆ ನಂಗೆ ಇನ್ನೂ ಬೇಜಾರಾಗೋಯ್ತಾಳೆ ಅನ್ಕೊಂಡಿದ್ದೆ. ಪ್ರ್ಯಾಂಕ್ ಮಾಡಿದಾಗ. ಓಕೆ ಗೈಸ್, ಇವತ್ತಿನ ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಏನಕ್ಕೆ ಗೊತ್ತಾ, ಟೈಮ್ ಆಲ್ರೆಡಿ ತುಂಬ ಆಗ್ಬಿಟ್ಟಿದೆ. ಮನೆಗೆ ಹೋಗ್ಬೇಕು, ಮಲಿಕೋಬೇಕು. ಸದ್ಯಕ್ಕೆ ನಮ್ಮ ಮನೆಗಳಲ್ಲಿ ನಾವು ಮನೆ ಕಂಡ್ರೆ ನಿದ್ದೆ ಬದ್ದೆ ಬರೋದು. ಅಕ್ಕ ಬೈತದೆ ಮಾತ್ರ. ಶ್ರೇಯಿಂಗ್ ಕರ್ಕೊಂಡೋಗಿ ನೀವು ಹೇಳ್ತೀರವ ಶ್ರೇಯಿಂಗ್ ಕರ್ಕೊಂಡೋಗು ಅಂತ. ಬೆಳಿಗ್ಗೆ ಅವಳು ಹೇಳ್ತಾಳೆ, ಹೌದಾ ಇಲ್ಲೇ ಹೊಟ್ಟೆ ನೋವು ಅಂತ ತಾಗ್ತಿರೋಳು. ಗೈಸ್, ನಮ್ಮ ಶ್ರೇಯ ಏನ್ ಮಾಡೋಳು ಗೊತ್ತಾ, ನಾವು ನಮ್ಮ ಜೊತೆ ಕರ್ಕೊಂಡು ಬರ್ಬೇಕು ಅಂದ್ಬಿಟ್ಟು ಹೊಟ್ಟೆ ನೋವು ಅಂತ ನಾಟಕ ಹೊಡ್ಕೊಂಡು ಮನಿಕೊಂಡಿರೋದು. ಈಗ ಅವಳನ್ನ ಕರ್ಕೊಂಡು ಹೋಗ್ಬಿಟ್ರೆ ಬಿಟ್ಬಿಟ್ಟು ಕಳಿಸ್ತಾ ಇದಲ್ಲ, ಅದಕ್ಕೆ ಅಂತ ಅವಳು ಅಂತಿರೋದು ಅಷ್ಟೇ, ಇನ್ನೇನಿಲ್ಲ. ಅಷ್ಟೇನೆ ಕಣಮ್ಮ. ಅಲ್ಲಿಗೆ ಹೋದ್ಮೇಲೆ ಅವಳನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ, ಇರ್ತಾಳೆ. ಅವಳ ಜೊತೆ ಏನ್ ಅನ್ಕೊಂಡ್ಬಿಟ್ಟಿದ್ದೀನಿ. ಏನ್ ಹಾಕಿಲ್ಲ, ಏನ್ DC IC ಹಾಕಿಲ್ಲಕಂತ, ಡಾಕ್ಟರ್ ಹಾಕಿಲ್ಲಕಂತ ಒಂದಿನ ರಜಾ ಹಾಕಿದ್ರೆ ಅಷ್ಟೇನೆ. ಗೈಸ್, ಇವತ್ತಿನ ಲಾಗ್ ನಲ್ಲಿ ಎಂಡ್ ಮಾಡ್ತೀನಿ. ಎಲ್ಲರ ಜೊತೆ ಒಂದು ಫೋಟೋ ಸೆಲ್ಫಿ ತಗೋಬಿಟ್ಟು ಇಲ್ಲಿಗೆ ಎಂಡ್ ಮಾಡೋಣ. ಓಕೆ, ನಮ್ಮ ಬಾಮೈದವ್ರು ಈಗ ಬಂದವ್ರೆ. ಬಾವನ್ನ ವಿಚಾರಿಸ್ಕೊಂಡಿಲ್ಲ, ಏನೂ ಇಲ್ಲ. ಹಿಂಗ್ಯಾ ಹಬ್ಬ ಬರೋ ಬಾವನ್ನ ವಿಚಾರಿಸ್ಕೊಳ್ಳೋದು? ಸಾಂಬಾರ್ ತಗೊಳು. ಇವಯ್ಯ ಯಾರು ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಯಾಕೆ ಹಿಂಗೆ ಬಂದು ಹಿಂಸೆ ಕೊಟ್ಟು. ಸರಿ ಬಿಡಪ್ಪ, ಆಯ್ತು ಹೋಯ್ತೀನಿ. ಗೈಸ್, ಒಳ್ಳೆ ಮರ್ಯಾದೆ ಸಿಕ್ಕಿದೆ. ಬಾಯ್. ಇವತ್ತಿನ ಲಾಗ್ ಇಲ್ಲಿಗೆ ಎಲ್ಲ ಎಂಡ್. ಇಲ್ಲಿ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲವ್ ಯು ಆಲ್. ಯೂಟ್ಯೂಬರು ನೋಡಿಕಿಲ್ವಂತ ನಿನ್ನ. ಇವರೆಲ್ಲ ಊಟ ಮಾಡ್ತಾವ್ರೆ. ಮೋನ ಅವ್ರೆ ಬಾಯ್. ಮೋನ ಅವರೇ ಗಂಡುನ ಅವರೇ ನಿನ್ನ
ಶಿಷ್ಯ ಇವೆಲ್ಲ ಬೇಡ ಕಣ ನಮ್ಮ ಹತ್ರ ಲವ್. ಸರಿ, ಅವರು ಪಾರ್ಟ್ನರ್ಸ್ಗಳು ಹೆಂಗ ಗಜ ಪಳಪಳಗಿಲ್ಲ ಆಡ್ಮಿ ಇನ್ನೂ ಮಾಡ್ಕೊಬಿಡ್ಲಿ ಅವರು. ನಾವು ಬರ್ತೀವಿ, ಎಲ್ರೂ ಒಳ್ಳೆ ಮೂಡಲಿಲ್ಲ, ಏನಾರು ಮಾಡ್ಕೊಳ್ಳಿ. ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.